ವತಿಯಿಂದ ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ಏನಾದರೂ ಫೆಬ್ರವರಿ 1 ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತದೆ. ಆ ಬಜೆಟ್ ಮಂಡನೆಯಾಗ ನಮ್ಮ ಕಲಬುರಗಿ ಬೇಡಿಕೆ ಈಡೇರಿಸಿ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಆಧಾರ ಮಾಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದು 11 ವರ್ಷದಿಂದ ಕಲಬುರಗಿಗೆ ಯಾವುದೇ ಇರತಕ್ಕಂಥ ಯೋಜನೆಗಳು ಬಂದಿಲ್ಲ. ಮತ್ತು ಕೆಲವು ಯೋಜನೆಗಳು ರದ್ದಾಗಿವೆ, ಕೆಲವು ಯೋಜನೆಗಳು ಸ್ಥಳಾಂತರ ಬಂದವು. ನಾವು ಪ್ರತಿ ವರ್ಷ ನಮ್ಮ ಸಂಘಟನೆ ಆರಂಭವಾಗಿ 6 ವರ್ಷ ಮುಂದೆ 7ನೇ ವರ್ಷದಿಂದ ಪ್ರತಿ ವರ್ಷ ಬಜೆಟಲ್ಲಿ ನಾವು ಮನೆ ಮಾಡೋದು ನಾವು ಹೋರಾಟ ಮಾಡಿದ್ವಿ. ಈಗ ರಕ್ತದ ಪತ್ರ ಕೊಟ್ಟಿವಿ, ಜೊತೆ ಗೊಬ್ಬರ ಪ್ರತಿಭಟನೆ ಮಾಡಿದ್ವಿ, ಅರವತ್ತೆರಡು ಮನೆ ಪ್ರತಿಭಟನೆ ಮಾಡಿದ್ವಿ, ಮನೆಯನ್ನು ಕೊಟ್ಟಿವಿ, ಸಾಕಷ್ಟು ಸಾರಿ ಪ್ರತಿಭಟನೆ ಮಾಡಿದ್ವಿ. ಅದನ್ನು ಕೇಂದ್ರ ಸರ್ಕಾರ ನಮ್ಮದು ಕಲಬುರಗಿ ಜಿಲ್ಲೆ, ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಅಂತಂದ್ರೆ ಮತದಾಯ ಧೋರಣೆ ತೋರಿಸ್ತಾರೆ. ಈ ಮತದಾಯ ಧೋರಣೆ ತೋರಿಸೋದು ಬಂದ್ ಮಾಡಿ ನಮಗೆ ನ್ಯಾಯ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು ಕೇಂದ್ರ ಸರ್ಕಾರ. ಮೊದಲನೇದಾಗಿ ಕಲಬುರಗಿ ಏಮ್ಸ್ ಕೊಡಬೇಕು. ಕಲಬುರಗಿ ಏಮ್ಸ್ ಯಾಕೆ ಕೊಡಬೇಕಪ್ಪ ಅಂತಂದ್ರೆ 2018ದಾಗ ಕೇಂದ್ರ ಸರ್ಕಾರದೇ ಪಾರ್ಲಿಮೆಂಟ್ರಿ ಅಕೌಂಟ್ ಕಮಿಟಿ ಶಿಫಾರಸು ಮಾಡ್ಯಾರ. ಏನು ಮಾಡ್ಯಾರ ಅಂತಂದ್ರೆ ಆಲ್ ಓವರ್ ಇಂಡಿಯಾದಾಗ ಏನು ESI ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ಅವ ಅವಕ್ಕೆ ಅಪ್ಗ್ರೇಡ್ ಮಾಡಿ ಮೇಲ್ದರ್ಜೆಗೇರಿಸಿ ಏಮ್ಸ್ ಆಸ್ಪತ್ರೆ ಮಾಡ್ಬೇಕಂತೇಳಿ 2018ದಾಗ ಪಾರ್ಲಿಮೆಂಟ್ರಿ ಅಕೌಂಟ್ಸ್ ಕಮಿಟಿ ಹೇಳಿದ್ದಾರೆ. ಅದಾದ ನಂತರ 2020ರಲ್ಲಿ ಮದ್ರಾಸ್ ಹೈಕೋರ್ಟ್ ಕೂಡ ಅದೇ ಸೇಮ್ ಇದ್ರ ಇಶ್ಯೂ ಮೇಲೆ ಜಜ್ಮೆಂಟ್ ಮಾಡ್ಯಾರ. ಆಲ್ ಓವರ್ ಇಂಡಿಯಾದಾಗ ಏನು ESI ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಏನವ ಅವು ಮೇಲ್ದರ್ಜೆಗೇರಿಸಿ ಏಮ್ಸ್ ಮಾಡಬೇಕು ಅಂತೇಳಿ ಮದ್ರಾಸ್ ಹೈಕೋರ್ಟ್ ಕೂಡ ಜಡ್ಜ್ಮೆಂಟ್ ಮಾಡ್ಯಾರ. ಮತ್ತು ಅದೇ ರೀತಿಯಾಗಿ ನಮ್ಮ ಭಾಗದ ಅಭಿವೃದ್ಧಿಗಾಗಿ ಏನು ಸಮಿತಿ ಆಗಿತ್ತು, ನಂಜುಂಡಪ್ಪ ವರದಿ ಸಮಿತಿ. ಆ ನಂಜುಂಡಪ್ಪ ಸಮಿತಿದಾಗೂ ಕಲಬುರಗಿ ಏಮ್ಸ್ ಆಲ್ ಅಂತೇಳಿ ಡಿಮಾಂಡ್ ಅದ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀವಿ, ಕೂಡಲೇ ಈ ಬಜೆಟ್ನಾಗ ಏಮ್ಸ್ ಕಲಬುರಗಿ ಘೋಷಣೆ ಮಾಡಬೇಕು. ಈಗ ಕಲಬುರಗಿ ಏಮ್ಸ್ ಘೋಷಣೆ ಕೇಂದ್ರ ಸರ್ಕಾರಕ್ಕೂ ಅನುಕೂಲ. ಯಾಕಂದ್ರೆ ಯೂನಿವರ್ಸಿಟಿಯವ್ರು ಜಾಗ ಬಿಡು ಕಡಿಯರ, ಜೊತೆಗೆ ದೊಡ್ಡ ಪ್ರಮಾಣದಾಗ ಕಟ್ಟಡ ಅದ. ಈಗಿನ ಅಂದಾಜು ವೆಚ್ಚ ಅಂತಂದ್ರೆ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟೋದು. ಅದು 50% ಮೂರಿದ್ದಾರೆ ನಮ್ಮ BSc